ಲೀಲಾ. ಲೀಲಾ ಸ್ವಲ್ಪ ಲಘು ಬಾಯ್ಲೆ. ಹ್ಞೂ ಯಾಕ್ರಿ? ಲೀಲಾ, ಅದು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತ. ಹೇಳ್ರಿ, ಖಾಲಿ ಅದೀನಿ, ಹೇಳ್ರಿ. ಅದ ಲೀಲಾ, ನನಗೆ ಇದು ಯಾಕ ಮದುವೆ ಬ್ಯಾಡ್ ಅನ್ಸಕತ್ತೈತಿ. ನಮ್ಮ ಮಗಗ ಶಿವಪ್ಪನ ಮಗಳನ್ನ ತಗೊಳ್ಳೋದು. ಏನ್ರಿ ಬ್ಯಾಡ್ ಅನ್ಸಕತ್ತೈತ್ಯಾ? ಅಲ್ಲ, ನೀವ್ಯಾಕೆ ಹಿಂಗೆ ಮಾತಾಡಕತ್ತೀರಿ? ಅಲ್ರಿ, ಹಿಂಗ್ಯಾಕೆ ಮಾತಾಡಕತ್ತೀರಿ? ಏನಾರ ನಮ್ಮ ಮಗಗೆ ಗೊತ್ತಾತಂದ್ರೆ, ಶಿವಾನಂದಗೆ ಗೊತ್ತಾತಂದ್ರೆ ಅವ ಏನೆಲ್ಲ ಇದನ್ನು ಮಾಡ್ಕೋತಾನ ಗೊತ್ತಾನ? ಹಾಂ, ಹಾಗಾರ್ಕ ಮಾತಾಡ್ರಿ, ಅವಂಗೆಲ್ಲ ಕೇಳಬಾರ್ದು ಮತ್ತು. ಅಲ್ಲ ಲೀಲಾ, ನಾನೆಲ್ಲ ವಿಚಾರ ಮಾಡೇ ತೀರ್ಮಾನಕ್ಕೆ ಬಂದೀನಿ. ಈ ಮದುವೆ ನನಗೆ ಯಾಕೆ ಇಷ್ಟ ಇಲ್ಲ. ರೀ ರೀ ಎದಕ್ಕೆ ರೀ ನೀವು ಒಮ್ಮದ್ದು ಮಗ್ಳು ಹಿಂಗೆ ಮಾತಾಡಕತ್ತೀರಿ? ಹಿಂಗಂತಲ್ಲ ಲೀಲಾ, ನನ್ನ ಮಾತು ಕೇಳು, ಇದು ಬ್ಯಾಡ. ಅಲ್ಲ, ನಿನ್ನೆಲ್ಲ ಬರೋಬ್ಬರಿನ ಇದ್ರಿ, ಏನು ಆ ಥರ ಹೇಳ್ರಿ ನೋಡುನು. ಲೀಲಾ, ನಾನು ಈಗ ಸ್ವಾಮಿಗಳ ಮನೆಗೆ ಹೋಗಿದ್ನಿ. ಹೌದಾ? ಏನಂದ್ರೆ ಸ್ವಾಮಿಗಳು? ಲೀಲಾ, ಅವರು ಬ್ಯಾಡ ಬಿಡಪ್ಪ. ರೀ, ನೀವೀಗ ಹೇಳ್ತೀರಾ ಮತ್ತು ನಮ್ಮ ಶಿವಾನಂದನ ಕರೀಲೆ? ನೀ ಈಗ ಬೇಕಂದ್ರು ಬ್ಯಾಡ ಅಂದ್ರು ಶಿವಾನಂದನ ಕರಿಬೇಕಾ? ಕೇಳ, ನಾ ಹೇಳೋದು ಸ್ವಲ್ಪ. ಅದನ್ನಾರ ಹೇಳ್ರಿ ಮತ್ತು. ಲೀಲಾ, ನಮ್ಮ ನಮ್ಮ ಹುಡುಗನ ಜಾತಕಕ್ಕೂ ಆಮ್ಯಾಗ ಹುಡುಗಿ ಜಾತಕಕ್ಕೂ ಕೂಡಿ ಬರವಲ್ತ, ಸಾಲವಳಿ ಬರವಲ್ತ. ನೀವು ಇದನ್ನು ಕೈ ಬಿಡೋದ ಚಲೋ. ಏನಾರ ಎಲ್ಲ ಮೀರಿ ಏನಾರ ಜಾತಕ ಮೀರಿ ಮಾಡಿದ್ರೆ ತಂದಿಗರ ತಾಯಿಗರ ಸಾವು ಬರ್ತೈತಂತಂದು ಸ್ವಾಮಿಗಳು ಹೇಳ್ಯಾರ. ಏನ್ರಿ, ಏನು ಹೇಳಿರಿ ನೀವು? ಏನು ಹೇಳಕತ್ತೀರಿ? ಹೌದಿಲ್ಲ, ಹಿಂಗಂತ ಹೇಳಿ ಸ್ವಾಮಿಗಳು. ಅದಕ್ಕೆ ನಾನು ಏನೂ ತಿಳಿಯಲ್ದಂಗೆ ಆಗೈತಿ, ಅದಕ್ಕೆ ಬ್ಯಾಡ ಅಂತೇಳಿ. ಅಯ್ಯೋ, ಇಷ್ಟು ದಿವ್ಸ ಆದಮೇಲೆ ಒಂದು ಶುಭ ಕಾರ್ಯ ಆಗಾಕತ್ತೈತಿ ಮನ್ಯಾಗಂತಂದು ಎಷ್ಟು ಖುಷಿ ಪಟ್ಟಿದ್ನಿ. ನಮ್ಮ ಶಿವಾನಂದನು ಇಷ್ಟಪಟ್ಟ ಹುಡುಗಿನ ಮಾಡ್ಕೊಳಕತ್ತೀನಂತಂದು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿದ್ದ, ಭಾಳ ಖುಷಿಯಾಗಿದ್ದ. ಇದನ್ನು ಹೆಂಗೆ ಹೇಳುದ್ರಿ ಅವಂಗ? ಇಲ್ಲ, ಅದಕ್ಕೆ ಇದನ್ನ ಇದ್ದಿದ್ದ ಹೇಳ್ಬಿಡು ನವಂಗ. ಇದು ಬೇಡ, ಬ್ಯಾರೇದು ನೋಡು ನಾವು. ಅಲ್ರಿ, ನೀವು ಯಾರ ಕಡೆ ಕೇಳಿರಿ? ಯಾವುದು ಬರೋಬ್ಬರಿ ಕೇಳಿರಿಲ್ಲ? ಹ್ಞೂ ಲೀಲಾ, ನಿನ್ನೆ ರುದ್ರಪ್ಪನ ಕಡೆ ಬಯೋಡಾಟ ತರಿಸಿದ್ನಿ ಹುಡುಗಿದ. ಆಮೇಲೆ ನಮ್ಮ ಮಗಂದು ಬಯೋಡಾಟ ತೊಗೊಂಡು ಹೋಗಿ ಸ್ವಾಮಿಗಳ ಕಡೆ ಕೇಳ್ಕೊಂಬಂದಿನಿ. ಅವ್ರು ಹಿಂಗೆ ಅನ್ನಕತ್ತಾರ, ಒಟ್ಟು ಬ್ಯಾಡ ಬ್ಯಾಡ್ರಿ, ಅದು ಹೊಂದವಲ್ತ ಸಾಲವಳಿ ಅಂತಂದು ಹೇಳಕತ್ತಾರ ಅವರು. ಅಲ್ರಿ, ಸಮಸ್ಯೆ ಅಂತೂ ಇರತ್ತಾವ, ಅದಕ್ಕೆ ಪರಿಹಾರ ಇರುತ್ತಲ್ಲ. ಎಲ್ಲದಕ್ಕೂ ಸಾವ ಇದಲ್ಲಲ್ಲ, ಅದನ್ನು ಕೇಳ್ಬೇಕಿಲ್ಲ ನೀವು, ಪರಿಹಾರ ಏನೈತಂತಂದು. ಲೀಲಾ, ಅದಕ್ಕೆ ಪರಿಹಾರ ಇಲ್ಲಂತ. ಅದೇನ ಮೂಲ ನಕ್ಷತ್ರ ಬಂದೈತಂತ, ಹಿಂಗಾಗಿ ಕೊಡಕ್ಕೆ ಬರೋದಿಲ್ಲ ಅಂತ. ತಗೊಂಡ್ರು ಯಾರ ಅಪ್ಪ ಇದು ಹುಡುಗನ ತಂದೆಯರ ಇಲ್ಲ ತಾಯಿಯರ ತೀರ್ಕೋತಾರಂತ ಮದುವೆ ಆಗ 1 ವರ್ಷದೊಳಗೆ. ಅಯ್ಯೋ ಶಿವಪ್ಪ, ಎಷ್ಟರ ಪರೀಕ್ಷೆ ಮಾಡ್ತೇಪ್ಪ ನಮ್ಮನ್ನು. ಒಬ್ಬ ಮಗ, ಅವ್ನು ಚಂದಾಗ ಮದ್ವೆ ಮಾಡಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅನ್ನೋ ವಯಸ್ಸೊಳಗೆ ಯಾಕಪ್ಪ ನಿನಗೆ ಇನ್ನೂ ಕರುಣೆ ಬರವಲ್ತನಪ್ಪ ನಮ್ಮ ಮ್ಯಾಗ. ಕನಕ, ನನಗೂ ಸ್ವಲ್ಪ ಮನ್ಸಿಗೆ ಭಾಳ ಬೇಸರ ಆಗೈತಿ. ಇದನ್ನು ಹೆಂಗೆ ಹೇಳೋದು ನಮ್ಮ ಶಿವಾನಂದಗಂತೂ ಗೊತ್ತಾವಲ್ತ. ನೀನು ಏನಾರು ಹೇಳಲ್ಲ. ಅಲ್ರಿ, ಏನಂತ ಹೇಳಿದ್ರಿ ಆ ಹುಡುಗಗೆ? ಅವಂತರೂ ಭಾಳ ಅಂದ್ರೆ ಭಾಳ ಹಚ್ಕೊಂಡಾನ. ಈಗ ನಾವು ಒಮ್ಮದೊಮ್ಮಗ್ಲಿ ಬ್ಯಾಡ್ತಮ್ಮ ಬಿಟ್ಬಿಡು ಅಂತಂದ್ರೆ ನಮ್ಮ ಮ್ಯಾಗ ಏನು ಅನ್ಕೋಬಾರ್ದವ. ಹಂಗಂದ್ರೆ ಅದಕ್ಕೆ ನಾವೇನು ಮಾಡೋದು? ಇದನ್ನು ಹೇಳ್ದ ಇರೋದಾಗುತ್ತಾನ ಲೀಲಾ ಅವಂಗ? ಅಲ್ರಿ, ನಾನೊಂದು ಮಾತು ಕೇಳ್ತೀನಿ, ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ? ಇಲ್ಲ ಲೀಲಾ, ಹೇಳ. ನೋಡ್ರಿ, ನಮಗೆಲ್ಲ ಇಷ್ಟೆಲ್ಲ ಆಸ್ತಿ ಐತಿ, ನಾವಿಬ್ಬರು ಎದಕ್ಕೆ ಬದುಕುದು ಹೇಳ? ಎದಕ್ಕೆ ಬದುಕಿವಿ? ನಮ್ಮ ಮಗ ಚಂದ ಇರ್ಬೇಕು, ನಮ್ಮ ಮಗ ಅದಾನಂತ ಬದುಕಿವಿ. ಹೌದಿಲ್ಲ? ಹಿಂಗಾಗಿ ನಮ್ಮ ಮಗ ಚಂದ ಇರ್ತಾನ ಅಂತಂದ್ರೆ ನಾವು ಇಬ್ರಾಕೊಬ್ರ ಹೋದ್ರೂ ಚಿಂತಿಲ್ಲ. ಏನಂತೀರಿ ಇದಕ್ಕೆ ನೀವು? ಏನು ಲೀಲಾ ಹಿಂಗೆ ಮಾತಾಡಕತ್ತಿ? ಹ್ಞೂ ರೀ, ನಿಮ್ಗೇನಾರ ಅಭ್ಯಂತರ ಇದ್ರೆ ಹೇಳ್ರಿ. ನೀ ಹಿಂಗೆಲ್ಲ ಮಾತಾಡಕೋಬೇಡ ಲೀಲಾ. ನನಗೆ ನಿನ್ನ ಮ್ಯಾಗ ಭಾಳ ಅಂದ್ರೆ ಭಾಳ ಪ್ರೀತಿ ಐತಿ. ನನ್ನ ಕಣ್ಣು ಮುಂದೆ ನೀ ಅಕಸ್ಮಾತ್ ನಾ ಹೋದ್ರೆ ನನಗೇನು ಚಿಂತೆ ಇಲ್ಲ. ನನ್ನ ಕಣ್ಣು ಮುಂದೆ ನೀ ಹೋದ್ರೆ ಆ ನೋವು ತಡ್ಕೊಳಕ್ಕಾಕತ್ತೇನ? ನಾ ಸಾಯಿ ಮಟ್ಟ ಕೊರಗ್ತೀನಿಲ್ಲ. ಅದನ್ನು ಸ್ವಲ್ಪ ವಿಚಾರ ಮಾಡ್ಯಾನ. ಹೌದು ಬಿಡ್ರಿ, ನಿಮ್ಮದು ಕರೆನ. ಮತ್ತು ನಾರೇ ಏನು ಮಾಡಲಿರಿ ಈಗ? ಎಲ್ಲ ಹಿಂಗೆ ಬರಾಕತ್ತೈತಿ. ಒಬ್ಬ ಮಗ ಅವಂಗ ವಯಸ್ಸಾಗಾಕತ್ತಾವ. ಮದುವೆ ಮಾಡಾಕ ಬೇಕೀಗ. ಈಗ ಈ ಹುಡುಗಿ ಬ್ಯಾಡ್ತಮ್ಮ ಬ್ಯಾರೇದು ನೋಡುನಂದ್ರೆ ಅವು ಕೇಳೋದು ಇಲ್ರಿ ನನ್ನ ಮಾತು. ಹಿಂಗಿದ್ದಿದ್ದು ಹೇಳಿ ನೋಡೋಣ ಲೀಲಾ, ಅವ ಏನಂತ ನೋಡೋನು. ಬ್ಯಾಡ್ರಿ, ನಮ್ಮ ಮ್ಯಾಗ ಅಭಿಪ್ರಾಯ ತಪ್ಪು ಹೋಗತ್ತೆ ಅವಂಗ.
ನಾ ಹೇಳುದು ಕೇಳ್ರಿ ಬೇಡ. ಅಂದ್ರೆ ಇದನ್ನೆಲ್ಲ ಮುಚ್ಚಿಟ್ಟು ಮದುವೆ ಮಾಡ್ಬೇಕಂತಿ? ಮುಚ್ಚಿಟ್ಟಂತಲ್ಲ, ಈಗ ನೀವು ಯಾರ ಕೊಡೆ ಕೇಳಿ ಬಂದಿರಿ, ನೀವು ಕೇಳೇ ಇಲ್ಲ ಅಂತ ಅನ್ಕೊಂಬಿಡ್ರಿ. ಹಾಂ, ಏನ್ಲಿಲ್ಲ, ಏನು ತಲೆ ಐತಿ ನಿಂದ? ಅಲ್ಲ, ಈ ನಮ್ಮನೆ ಹೇಳ್ಯಾರ ಸ್ವಾಮಿಗಳು, ಅದನ್ನೆಲ್ಲ ಮೀರೆ ಜಾತಕ ಮೀರೆ ನೀನು ಮದುವೆ ಮಾಡ್ತೀನಿ ಅಂತೆಲ್ಲ. ನಿನಗೇನು ಹೇಳ್ಬೇಕು? ಏನು ಹೇಳಿರಿ ನಿಮಗೆ ತಾಯಿ ಕಳ್ಳ? ಎಷ್ಟು ದೊಡ್ಡದು ಗೊತ್ತಾ ತಾಯಿ ಕಳ್ಳ? ಮಕ್ಕಳ ಚಂದ ಇರ್ಬೇಕಂತಂದ ತಾಯಿ ಏನು ಬೇಕಾದ್ ಮಾಡ್ತಾಳ ಗೊತ್ತನ? ಅಂತಾದ್ರಾಗ ಇದೊಂದು ಚಂದ ಕೆಲಸ ಮಾಡೋಕ್ಕಾಗಲ್ಲ ನಾವು. ನೋಡ್ಲಿಲ್ಲ, ಕೆಲಸ ಮಾಡ್ಬೋದು. ಅವ್ಗೆ ಈ ಹುಡುಗಿ ಅಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಹುಡುಕ್ಬೋದು. ಅಕಸ್ಮಾತ್ ಈ ಹುಡುಗಿನ ಮದುವೆ ಮಾಡ್ಕೊಂಡಿಂದ ನಾವ ಇಲ್ಲಾಂದ್ರೆ ಯಾರ ದಿಕ್ಕ ಅವಂಗ? ನೋಡ್ರಿ, ಹೆಂಡತಿ ಅಂತ ಬಂದ್ಲಂದ್ರ ಒಂದು ಜೋಡಿ ಆಯ್ತಂದ್ರ ಮುಗೀತು. ಆಕಿಗೋಸ್ಕರನಾದ್ರೂ ಅವ ಬದುಕ್ತಾನ. ನಮ್ದು ನಾವೇನಾರ ಹೋದ್ರೂ ಒಂದಿನ ಅಳ್ತಾನ, 2 ದಿನ ಅಳ್ತಾನ. ನೀ ಹೇಳೋದೆಲ್ಲ ಕರೆ ಐತಿದಿಲ್ಲ, ಆದ್ರೆ ಇದನ್ನೇನಾರ ನನ್ನ ಮಗ ಕೇಳಿಸ್ಕೊಂಡ್ರೆ ಅವ್ನಿಗೆ ಎಷ್ಟು ಮನಸ್ಸಿಗೆ ನೋವಾಗಬಾರ್ದು. ಏನು ತಲೆ ಕೆಡಿಸ್ಕೋಬೇಡ್ರಿ, ಏನೂ ಆಗಲ್ಲ. ಆ ಹುಡುಗಿನ ನಮ್ಮ ಮನೆ ಸೊಸಿ ಮಾಡ್ಕೊಳ್ಳೋನು. ಮುಂದೆ ದೇವ್ರಿಚ್ಛೆ, ನಮ್ಮ ಭೂಮಿ ಋಣ ಎಷ್ಟಲಿ ಮಠ ಐತಿ ಅಲ್ಲಿ ಮಠ ಇರ್ತೀವಿ. ನೀವು ಇದನ್ನು ತಲೆಯಾಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನು ತಲೆಯಾಗ ಹಾಕ್ಕೊಂಡ್ರಿ ಅಂದ್ರೆ ಅದ ನಮಗೆ ಕೂತಾಗತ್ತೆ ನೋಡ್ರಿ. ಮತ್ತೆ ಲೀಲಾ, ಹಂಗಲ್ಲ ಲೀಲಾ, ನಾನು ಹೇಳೋದು ಸ್ವಲ್ಪ ಕೇಳ, ಕಿವಿಗೆ ಹಾಕೋ ಸ್ವಲ್ಪ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನನಗೆ ನಮ್ಮೆಲ್ಲರ್ಕಿನ ನಮ್ಮ ಶಿವಾನಂದ, ನನ್ನ ಮಗ, ನನ್ನ ಕಂದ ಚೆನ್ನಾಗಿರೋದಷ್ಟ ನನಗೆ ಬೇಕು. ಮತ್ತೇನು ಬೇಕಾಗಿಲ್ಲ ನನಗೆ ಈ ಆಸ್ತಿ ಬೇಡ, ಅಂತಸ್ತು ಬೇಡ, ಏನೂ ಬೇಡ. ನನ್ನ ಮಗ ಚಂದಿದ್ರೆ ಸಾಕು, ನಂಗಿರೋ ಒಬ್ಬ ಮಗ. ಭೇಷ್ ಭೇಷ್ ಲೀಲಾ, ತಾಯಿ ಆದವಳು ಎಷ್ಟಂದ್ರೆ ಎಷ್ಟು ತ್ಯಾಗಮಯ ಅಂತಂದ ಮತ್ತೆ ಪ್ರೂವ್ ಮಾಡಿಬಿಟ್ಟು. ಆಯ್ತು, ನೀ ಹೇಳ್ದಂಗೆ ಮಾಡ್ತೀನಿ. ಆದಂಗಾಲಿ, ಎಲ್ಲ ದೇವ್ರಿಟ್ಟಂಗೆ ಆಗತ್ತೆ. ನಮ್ಮ ಭೂಮಿ ಋಣ ಇರು ಮಠ ಇರ್ತೀವಿ. ಹಂಗೆ ಮುಗ್ದಿದ್ದ ಕಾಲಕ್ಕೆ ಹೋಗ್ತೀವಿ. ಸುಮ್ಮ ಯಾಕೆ ಪಾಪ ಹುಡುಗಿಗೆ ಅನ್ನೋದು. ಆಯ್ತು, ನೀ ಅಂದಂಗೆ ಆಗಲಿ, ಅವರಿಬ್ಬರಿಗೆ ಮದುವೆ ಮಾಡೋನು. ಸ್ವಲ್ಪ ನಕ್ಕೋತೀರ? ಹ್ಞೂ ರೀ, ಆಯ್ತು ರೀ. ಎದಕ್ಕೆ ಅಳಾಕತ್ತಿ? ಏನಿಲ್ರಿ ಅಳಾಕತ್ತಿಲ್ರಿ. ಲೀಲಾ ಲೀಲಾ, ಏನಿಲ್ಲ ಹೇಳ್ರಿ, ಏನಿಲ್ಲ. ಶಿವಪ್ಪ, ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತಾರ. ನಮ್ದು ಸಂಸಾರ ನಿಮ್ಮ ಕೈಯಾಗ ಐತಪ್ಪ. ನೀ ಹೆಂಗೆ ನಡೆಸ್ತಿ ಹಂಗೆ ನಡೀತೈತಿ.